ನಮ್ಮ ವಕೀಲರು ಮಾಹಿತಿಯನ್ನು ನೀಡ್ತಾ ಇದ್ರು. ಪ್ರೊಸೀಜರ್ ಪ್ರಕಾರ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡೋದಕ್ಕಿಂತ ಮೊದಲು ದೋಷಿಯನ್ನ ಕೇಳಲಾಗುತ್ತೆ, ಏನಾದ್ರೂ ಹೇಳಿಕ್ಕಿದೆಯಾ ಅಂತ ಹೇಳಿ. ಆ ಪ್ರಕಾರವಾಗಿ ವಿಚಾರಣೆ ಆರಂಭ ಆಗಿದೆ. ಈಗ ಈತ ಅಂದ್ರೆ ಪ್ರಜ್ವಲ್ ರೇವಣ್ಣ ಇದು ಷಡ್ಯಂತ್ರ, ಇದು ಕುತಂತ್ರ, ನಾನ್ ನಿರಪರಾಧಿ ಇವೆಲ್ಲವನ್ನ ಹೇಳೋಂಗೆ ಇಲ್ಲ, ಅವಕಾಶವೇ ಇಲ್ಲ ಅದಕ್ಕೆ. ಯಾಕಂದ್ರೆ ದೋಷಿ ಅಂತ ಸಾಬೀತಾಗಿ ಆಗಿದೆ, ಇವೆಲ್ಲವನ್ನು ಹೇಳೋದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಈಗ ಪ್ರಜ್ವಲ್ ರೇವಣ್ಣ ಏನಾದ್ರೂ ಮಾತಾಡಬೇಕು ಅಂತಂದ್ರೆ ಆ ಶಿಕ್ಷೆ ಪ್ರಮಾಣ ಕಡಿಮೆಗೊಳಿಸಿ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಅದರ ಬಗ್ಗೆ ಆ ಅಪರಾಧಿಯನ್ನ ಕೇಳ್ತಾರೆ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದೆ. ಜನಪ್ರತಿನಿಧಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಆಸ್ ಪರ್ ಪ್ರೊಸೀಜರ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದಕ್ಕಿಂತ ಪೂರ್ವದಲ್ಲಿ ಪ್ರಜ್ವಲ್ ರೇವಣ್ಣನ ಕೇಳಲಾಗುತ್ತೆ, ನಿಮಗೆ ಯಾಕೆ ಕಠಿಣ ಶಿಕ್ಷೆಯನ್ನ ವಿಧಿಸಬಾರದು ಅಂತ ಹೇಳಿ. ಅದಕ್ಕೆ ಯೋಗ್ಯ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕು. ಜೊತೆಗೆ ಈ ದೋಷಿಯಲ್ಲಿ ಏನಾದರೂ ಶಿಕ್ಷೆಯ ವಿಚಾರವಾಗಿ ಹೇಳೋದಕ್ಕಿದ್ದರೆ ಅದನ್ನ ಹೇಳಬಹುದು, ಪೀಠದ ಗಮನಕ್ಕೆ ತರಬಹುದು. ಅದಾದ ಮೇಲೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಸೊ ಇಲ್ಲಿ ಹೇಳ್ತಾ ಇದ್ದದ್ದು ಕನಿಷ್ಠ 10 ವರ್ಷಕ್ಕಿಂತ ಒಂದು ದಿನಾನೂ ಕಡಿಮೆ ಆಗಲ್ಲ ಅಂತ, 10 ವರ್ಷ ಆಗೇ ಆಗುತ್ತೆ ಅಂತ ಹೇಳಿ. ಆದರೆ ಸರಳ ಶಿಕ್ಷೆಯನ್ನೂ ಕೊಡುವಂತಿಲ್ಲ, ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತಾದ್ರೆ 10 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆ ಇದೆ, ಜೀವಾವಧಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಒಂದೊಂದೇ ಕಲಂಗೆ ಒಂದೊಂದು ಶಿಕ್ಷೆ, ಆ ಕಲಂ ಪ್ರಕಾರ ಶಿಕ್ಷೆಯನ್ನ ಕೊಡ್ತಾ ಹೋಗೋದು ಅಂತಂದ್ರೆ ಲೈಫ್ ಲಾಂಗ್ ಜೈಲಲ್ಲೇ ಕಳಿಬೇಕಾದಂತ ಪರಿಸ್ಥಿತಿ ಬಂದರೂ ಬರಬಹುದು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ಹೊತ್ತಿನಲ್ಲಿಯೇ ಉತ್ತರ ಸಿಗ್ಲಿಕ್ಕಿದೆ. ಪ್ರಜ್ವಲ್ ಪರ ನಯನ ಮಾಯಾ ಗೌಡ ವಾದ ಮಂಡನೆ ಆರಂಭ ಮಾಡಿದ್ದಾರೆ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ರಂಗನಾಥ್ ರೆಡ್ಡಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಈಗ ವಕೀಲರು ನಮ್ಮ ಪ್ಯಾನಲ್ ಇರುವಂತವರು ಈ ಬಗ್ಗೆ ಅವರು ಮನವಿಯನ್ನ ಮಾಡ್ಕೋಬಹುದು ಅಂತ ಹೇಳಿ ನಮ್ಮ ವಕೀಲರು ಮಾಹಿತಿಯನ್ನು ನೀಡ್ತಾ ಇದ್ರು. ಪ್ರೊಸೀಜರ್ ಪ್ರಕಾರ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡೋದಕ್ಕಿಂತ ಮೊದಲು ದೋಷಿಯನ್ನ ಕೇಳಲಾಗುತ್ತೆ, ಏನಾದ್ರೂ ಹೇಳಿಕ್ಕಿದೆಯಾ ಅಂತ ಹೇಳಿ. ಆ ಪ್ರಕಾರವಾಗಿ ವಿಚಾರಣೆ ಆರಂಭ ಆಗಿದೆ. ಈಗ ಈತ ಅಂದ್ರೆ ಪ್ರಜ್ವಲ್ ರೇವಣ್ಣ ಇದು ಷಡ್ಯಂತ್ರ, ಇದು ಕುತಂತ್ರ, ನಾನ್ ನಿರಪರಾಧಿ ಇವೆಲ್ಲವನ್ನ ಹೇಳೋಂಗೆ ಇಲ್ಲ, ಅವಕಾಶವೇ ಇಲ್ಲ ಅದಕ್ಕೆ. ಯಾಕಂದ್ರೆ ದೋಷಿ ಅಂತ ಸಾಬೀತಾಗಿ ಆಗಿದೆ, ಇವೆಲ್ಲವನ್ನು ಹೇಳೋದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಈಗ ಪ್ರಜ್ವಲ್ ರೇವಣ್ಣ ಏನಾದ್ರೂ ಮಾತಾಡಬೇಕು ಅಂತಂದ್ರೆ ಆ ಶಿಕ್ಷೆ ಪ್ರಮಾಣ ಕಡಿಮೆಗೊಳಿಸಿ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಅದರ ಬಗ್ಗೆ ಆ ಅಪರಾಧಿಯನ್ನ ಕೇಳ್ತಾರೆ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದೆ. ಜನಪ್ರತಿನಿಧಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಆಸ್ ಪರ್ ಪ್ರೊಸೀಜರ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದಕ್ಕಿಂತ ಪೂರ್ವದಲ್ಲಿ ಪ್ರಜ್ವಲ್ ರೇವಣ್ಣನ ಕೇಳಲಾಗುತ್ತೆ, ನಿಮಗೆ ಯಾಕೆ ಕಠಿಣ ಶಿಕ್ಷೆಯನ್ನ ವಿಧಿಸಬಾರದು ಅಂತ ಹೇಳಿ. ಅದಕ್ಕೆ ಯೋಗ್ಯ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕು. ಜೊತೆಗೆ ಈ ದೋಷಿಯಲ್ಲಿ ಏನಾದರೂ ಶಿಕ್ಷೆಯ ವಿಚಾರವಾಗಿ ಹೇಳೋದಕ್ಕಿದ್ದರೆ ಅದನ್ನ ಹೇಳಬಹುದು, ಪೀಠದ ಗಮನಕ್ಕೆ ತರಬಹುದು. ಅದಾದ ಮೇಲೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಸೊ ಇಲ್ಲಿ ಹೇಳ್ತಾ ಇದ್ದದ್ದು ಕನಿಷ್ಠ 10 ವರ್ಷಕ್ಕಿಂತ ಒಂದು ದಿನಾನೂ ಕಡಿಮೆ ಆಗಲ್ಲ ಅಂತ, 10 ವರ್ಷ ಆಗೇ ಆಗುತ್ತೆ ಅಂತ ಹೇಳಿ. ಆದರೆ ಸರಳ ಶಿಕ್ಷೆಯನ್ನೂ ಕೊಡುವಂತಿಲ್ಲ, ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತಾದ್ರೆ 10 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆ ಇದೆ, ಜೀವಾವಧಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಒಂದೊಂದೇ ಕಲಂಗೆ ಒಂದೊಂದು ಶಿಕ್ಷೆ, ಆ ಕಲಂ ಪ್ರಕಾರ ಶಿಕ್ಷೆಯನ್ನ ಕೊಡ್ತಾ ಹೋಗೋದು ಅಂತಂದ್ರೆ ಲೈಫ್ ಲಾಂಗ್ ಜೈಲಲ್ಲೇ ಕಳಿಬೇಕಾದಂತ ಪರಿಸ್ಥಿತಿ ಬಂದರೂ ಬರಬಹುದು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ಹೊತ್ತಿನಲ್ಲಿಯೇ ಉತ್ತರ ಸಿಗ್ಲಿಕ್ಕಿದೆ. ಪ್ರಜ್ವಲ್ ಪರ ನಯನ ಮಾಯಾ ಗೌಡ ವಾದ ಮಂಡನೆ ಆರಂಭ ಮಾಡಿದ್ದಾರೆ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ರಂಗನಾಥ್ ರೆಡ್ಡಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಈಗ ವಕೀಲರು ನಮ್ಮ ಪ್ಯಾನಲ್ ಇರುವಂತವರು ಈ ಬಗ್ಗೆ ಅವರು ಮನವಿಯನ್ನ ಮಾಡ್ಕೋಬಹುದು ಅಂತ ಹೇಳಿ ನಮ್ಮ ವಕೀಲರು ಮಾಹಿತಿಯನ್ನು ನೀಡ್ತಾ ಇದ್ರು. ಪ್ರೊಸೀಜರ್ ಪ್ರಕಾರ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡೋದಕ್ಕಿಂತ ಮೊದಲು ದೋಷಿಯನ್ನ ಕೇಳಲಾಗುತ್ತೆ, ಏನಾದ್ರೂ ಹೇಳಿಕ್ಕಿದೆಯಾ ಅಂತ ಹೇಳಿ. ಆ ಪ್ರಕಾರವಾಗಿ ವಿಚಾರಣೆ ಆರಂಭ ಆಗಿದೆ. ಈಗ ಈತ ಅಂದ್ರೆ ಪ್ರಜ್ವಲ್ ರೇವಣ್ಣ ಇದು ಷಡ್ಯಂತ್ರ, ಇದು ಕುತಂತ್ರ, ನಾನ್ ನಿರಪರಾಧಿ ಇವೆಲ್ಲವನ್ನ ಹೇಳೋಂಗೆ ಇಲ್ಲ, ಅವಕಾಶವೇ ಇಲ್ಲ ಅದಕ್ಕೆ. ಯಾಕಂದ್ರೆ ದೋಷಿ ಅಂತ ಸಾಬೀತಾಗಿ ಆಗಿದೆ, ಇವೆಲ್ಲವನ್ನು ಹೇಳೋದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಈಗ ಪ್ರಜ್ವಲ್ ರೇವಣ್ಣ ಏನಾದ್ರೂ ಮಾತಾಡಬೇಕು ಅಂತಂದ್ರೆ ಆ ಶಿಕ್ಷೆ ಪ್ರಮಾಣ ಕಡಿಮೆಗೊಳಿಸಿ
ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಅದರ ಬಗ್ಗೆ ಆ ಅಪರಾಧಿಯನ್ನ ಕೇಳ್ತಾರೆ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದೆ. ಜನಪ್ರತಿನಿಧಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಆಸ್ ಪರ್ ಪ್ರೊಸೀಜರ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದಕ್ಕಿಂತ ಪೂರ್ವದಲ್ಲಿ ಪ್ರಜ್ವಲ್ ರೇವಣ್ಣನ ಕೇಳಲಾಗುತ್ತೆ, ನಿಮಗೆ ಯಾಕೆ ಕಠಿಣ ಶಿಕ್ಷೆಯನ್ನ ವಿಧಿಸಬಾರದು ಅಂತ ಹೇಳಿ. ಅದಕ್ಕೆ ಯೋಗ್ಯ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕು. ಜೊತೆಗೆ ಈ ದೋಷಿಯಲ್ಲಿ ಏನಾದರೂ ಶಿಕ್ಷೆಯ ವಿಚಾರವಾಗಿ ಹೇಳೋದಕ್ಕಿದ್ದರೆ ಅದನ್ನ ಹೇಳಬಹುದು, ಪೀಠದ ಗಮನಕ್ಕೆ ತರಬಹುದು. ಅದಾದ ಮೇಲೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಸೊ ಇಲ್ಲಿ ಹೇಳ್ತಾ ಇದ್ದದ್ದು ಕನಿಷ್ಠ 10 ವರ್ಷಕ್ಕಿಂತ ಒಂದು ದಿನಾನೂ ಕಡಿಮೆ ಆಗಲ್ಲ ಅಂತ. 10 ವರ್ಷ ಆಗೇ ಆಗುತ್ತೆ ಅಂತ ಹೇಳಿ. ಆದರೆ ಸರಳ ಶಿಕ್ಷೆಯನ್ನೂ ಕೊಡುವಂತಿಲ್ಲ, ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತಾದ್ರೆ 10 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆ ಇದೆ. ಜೀವಾವಧಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಒಂದೊಂದೇ ಕಲಂಗೆ ಒಂದೊಂದು ಶಿಕ್ಷೆ, ಆ ಕಲಂ ಪ್ರಕಾರ ಶಿಕ್ಷೆಯನ್ನ ಕೊಡ್ತಾ ಹೋಗೋದು ಅಂತಂದ್ರೆ ಲೈಫ್ ಲಾಂಗ್ ಜೈಲಲ್ಲೇ ಕಳಿಬೇಕಾದಂತ ಪರಿಸ್ಥಿತಿ ಬಂದರೂ ಬರಬಹುದು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ಹೊತ್ತಿನಲ್ಲಿಯೇ ಉತ್ತರ ಸಿಗ್ಲಿಕ್ಕಿದೆ. ಪ್ರಜ್ವಲ್ ಪರ ನಯನ ಮಾಯಾ ಗೌಡ ವಾದ ಮಂಡನೆ ಆರಂಭ ಮಾಡಿದ್ದಾರೆ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ರಂಗನಾಥ್ ರೆಡ್ಡಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಈಗ ವಕೀಲರು ನಮ್ಮ ಪ್ಯಾನಲ್ ಇರುವಂತವರು ಈ ಬಗ್ಗೆ ಅವರು ಮನವಿಯನ್ನ ಮಾಡ್ಕೋಬಹುದು ಅಂತ ಹೇಳಿ ನಮ್ಮ ವಕೀಲರು ಮಾಹಿತಿಯನ್ನ ನೀಡ್ತಾ ಇದ್ರು. ಪ್ರೊಸೀಜರ್ ಪ್ರಕಾರ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡೋದಕ್ಕಿಂತ ಮೊದಲು ದೋಷಿಯನ್ನ ಕೇಳಲಾಗುತ್ತೆ, ಏನಾದ್ರೂ ಹೇಳಿಕ್ಕಿದೆಯಾ ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ವಿಚಾರಣೆ ಆರಂಭ ಆಗಿದೆ. ಈಗ ಈತ ಅಂದ್ರೆ ಪ್ರಜ್ವಲ್ ರೇವಣ್ಣ ಇದು ಷಡ್ಯಂತ್ರ, ಇದು ಕುತಂತ್ರ, ನಾನ್ ನಿರಪರಾಧಿ ಇವೆಲ್ಲವನ್ನ ಹೇಳೋಂಗೆ ಇಲ್ಲ, ಅವಕಾಶವೇ ಇಲ್ಲ ಅದಕ್ಕೆ. ಯಾಕಂದ್ರೆ ದೋಷಿ ಅಂತ ಸಾಬೀತಾಗಿ ಆಗಿದೆ. ಇವೆಲ್ಲವನ್ನು ಹೇಳೋದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಈಗ ಪ್ರಜ್ವಲ್ ರೇವಣ್ಣ ಏನಾದ್ರೂ ಮಾತಾಡಬೇಕು ಅಂತಂದ್ರೆ ಆ ಶಿಕ್ಷೆ ಪ್ರಮಾಣ ಕಡಿಮೆಗೊಳಿಸಿ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಅದರ ಬಗ್ಗೆ ಆ ಅಪರಾಧಿಯನ್ನ ಕೇಳ್ತಾರೆ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದೆ. ಜನಪ್ರತಿನಿಧಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಆಸ್ ಪರ್ ಪ್ರೊಸೀಜರ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದಕ್ಕಿಂತ ಪೂರ್ವದಲ್ಲಿ ಪ್ರಜ್ವಲ್ ರೇವಣ್ಣನ ಕೇಳಲಾಗುತ್ತೆ, ನಿಮಗೆ ಯಾಕೆ ಕಠಿಣ ಶಿಕ್ಷೆಯನ್ನ ವಿಧಿಸಬಾರದು ಅಂತ ಹೇಳಿ. ಅದಕ್ಕೆ ಯೋಗ್ಯ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕು. ಜೊತೆಗೆ ಈ ದೋಷಿಯಲ್ಲಿ ಏನಾದರೂ ಶಿಕ್ಷೆಯ ವಿಚಾರವಾಗಿ ಹೇಳೋದಕ್ಕಿದ್ದರೆ ಅದನ್ನ ಹೇಳಬಹುದು, ಪೀಠದ ಗಮನಕ್ಕೆ ತರಬಹುದು. ಅದಾದ ಮೇಲೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ. ಸೊ ಇಲ್ಲಿ ಹೇಳ್ತಾ ಇದ್ದದ್ದು ಕನಿಷ್ಠ 10 ವರ್ಷಕ್ಕಿಂತ ಒಂದು ದಿನಾನೂ ಕಡಿಮೆ ಆಗಲ್ಲ ಅಂತ. 10 ವರ್ಷ ಆಗೇ ಆಗುತ್ತೆ ಅಂತ ಹೇಳಿ. ಆದರೆ ಸರಳ ಶಿಕ್ಷೆಯನ್ನೂ ಕೊಡುವಂತಿಲ್ಲ, ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತಾದ್ರೆ 10 ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆ ಇದೆ.